ಊರಿನಲ್ಲೇ ಅತ್ಯಂತ ಶ್ರೀಮಂತ ವ್ಯಕ್ತಿ. ಪ್ರತಿಯೊಬ್ಬರು ಅವನ ಬಳಿ ಸಾಲ ತಗೊಳ್ಳುತ್ತಿದ್ದರು. ರಾಮಪ್ಪ ಮತ್ತೆ ಶಾರದಾಗೆ ಒಂದೇ ಒಂದು ಮಗ ಇದ್ದ. ಅವನ ಹೆಸರೇ ರಾಕೇಶ್. ರಾಕೇಶ್ ತುಂಬಾ ದುರಹಂಕಾರಿಯಾಗಿದ್ದ. ಒಂದು ದಿನ ರಾಕೇಶ್ ಹೀಗೆ ಬೀದಿಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಒಬ್ಬ ವಯಸ್ಸಾದ ವೃದ್ಧ ಅವನ ದಾರಿಯ ಮಧ್ಯದಲ್ಲಿ ಬಂದ. ರಾಕೇಶ್ ಇದನ್ನು ನೋಡಿ ಕೋಪಗೊಂಡು ಹೇಳುತ್ತಾನೆ, ಏ ಮುದುಕ, ನಾನು ಎಲ್ಲಾದ್ರೂ ಹೋಗೋವಾಗ ಮಧ್ಯ ದಾರಿಯಲ್ಲಿ ಏನಕ್ಕೆ ಬರ್ತೀಯಾ? ಆ ಕಡೆ ಸೈಡಿಂದ ಹೋಗಕ್ ಬರಲ್ವಾ? ನೋಡ್ಕೊಂಡು ಓಡಾಡು, ನನ್ ಮುಂದೆ ಏನಕ್ಕೆ ಬಂದೆ ನೀನು? ಅಯ್ಯೋ ಕ್ಷಮಿಸ್ಬಿಡಪ್ಪ, ನಾನು ನೋಡಿಲ್ಲ ನೀವು ಬರ್ತಾ ಇರೋದು. ತಪ್ಪಾಯ್ತು, ಕ್ಷಮಿಸ್ಬಿಡಪ್ಪ. ನಾನು ಆ ಕಡೆಯಿಂದ ಹೋಗ್ತೀನಿ, ನೀವು ಹೊರಡಿಯಪ್ಪ. ತಪ್ಪಾಯ್ತು ನನ್ನಿಂದ. ಏನು ತಪ್ಪಾಯ್ತು ಅಂತ ಹೇಳಿದ ತಕ್ಷಣ ಕ್ಷಮಿಸ್ಬಿಡ್ಬೇಕಾ? ನಾನು ಹೋಗ್ತಿರೋ ದಾರಿಯಲ್ಲಿ ಅಡ್ಡ ಬಂದ್ರೆ ನನಗೆ ಇಷ್ಟ ಆಗಲ್ಲ. ನಿಂಗೆ ಗೊತ್ತಿಲ್ವಾ ನಾನು ಯಾರ ಮಗ ಅಂತ? ನಿನಗೆ ಬುದ್ಧಿ ಇಲ್ವಾ? ನೋಡು, ನೀನ್ ಏನಕ್ಕೆ ಅವ್ರ ಹತ್ರ ಆ ತರ ಮಾತಾಡ್ತಾ ಇದೀಯಾ? ಅವರು ವಯಸ್ಸಾಗಿರೋ ವೃದ್ಧ ವ್ಯಕ್ತಿ. ಅವ್ರ ಹತ್ರ ಹೇಗ್ ಮಾತಾಡ್ಬೇಕಂತ ಕೂಡ ನಿನಗೆ ಬೇಸಿಕ್ ಕಾಮನ್ ಸೆನ್ಸ್ ಇಲ್ವಾ? ಏಯ್, ನೀನ್ ಯಾರೇ ನನಗೆ ಈ ತರ ಎಲ್ಲ ಹೇಳೋದಕ್ಕೆ? ನಾನು ಯಾರ ಮಗ ಅಂತ ಗೊತ್ತಾ? ಈ ಊರಲ್ಲೇ ದೊಡ್ಡವ್ರು ನಾವು. ನನಗ್ ಮರ್ಯಾದೆ ಕೊಟ್ಟು ಮಾತಾಡು. ನೀನ್ ಯಾವಳು ಬಂದ್ಬಿಟ್ಟು ಹೇಳೋದಕ್ ನನ್ಗೆ? ಏನು ಊರಲ್ಲೇ ದೊಡ್ಡವರು ಅಂತಂದ ತಕ್ಷಣ ಬೇರೆಯವ್ರ ಹತ್ರ ಹೇಗ್ ಮಾತಾಡ್ಬೇಕಂತ ಸ್ವಲ್ಪ ಕೂಡ ಪರಿಜ್ಞಾನ ಇಲ್ವಾ? ಮಾತಾಡೋದನ್ನ ಕಲಿ ಮೊದ್ಲು. ಅಹಂಕಾರ ಎಲ್ಲ ಸೈಡ್ಗಿಡು. ಲೇ ಅಕ್ಕ, ಬಾರೇ, ಮಾತಾಡ್ಬೇಡ ಅವ್ರ ಹತ್ರ, ಬಾ ಮನೆಗೆ ಹೋಗೋಣ. ಹಾಗೆಂದು ಹೇಳಿ ಅರ್ಚನಾ ಅವಳ ಅಕ್ಕ ಸುಜಾತಾಳನ್ನು ಮನೆಗೆ ಕರೆದುಕೊಂಡು ಹೊರಟು ಹೋಗುತ್ತಾಳೆ. ಇದನ್ನು ನೋಡಿ ರಾಕೇಶ್ ಅವಳನ್ನೇ ನೋಡುತ್ತಾ ಕೋಪಗೊಂಡು ನಿಂತಿರುತ್ತಾನೆ. ಅದೇ ಸಮಯದಲ್ಲಿ ರಾಕೇಶಿನ ಸ್ನೇಹಿತ ಅಲ್ಲಿಗೆ ಬರುತ್ತಾನೆ. ಲೋ ರಾಕೇಶ್, ಹೋಗ್ಲಿ ಬಿಡೋ, ಅವಳ ಹೆಸರು ಸುಜಾತ ಅಂತ. ಅವಳು ನಿನ್ನೆನೆ ಈ ಊರಿಗೆ ಬಂದಿರೋದು. ಈ ಊರಿಗೆ ಹೊಸಬ್ಳವಳು. ನಿನ್ ಬಗ್ಗೆ ಗೊತ್ತಿದ್ರೆ ಹತ್ರ ಮಾತಾಡ್ತಿರ್ಲಿಲ್ಲ ಬಿಡು. ಯಾರೇ ಆದ್ರೆ ಏನು, ಅವಳೊಂದು ಹುಡುಗಿರು ಹುಡುಗರ ಹತ್ರ ಹೇಗ್ ಮಾತಾಡ್ಬೇಕಂತ ಪರಿಜ್ಞಾನ ಇಲ್ಲ ನೋಡು. ನನ್ನ ಹೆಂಡತಿ ಆಗಿತ್ತಂದ್ರೆ ಸರಿಯಾಗಿರೋದು ಅವಳಿಗೆ. ಹೌದಾ? ಏನಿರೋದು? ನಿನಗೆ ಮದ್ವೆ ಆಯ್ತಲ್ವಾ ಒಂದು ತಿಂಗಳು ಮುಂಚೆನೆ. ಹೇಗಿದ್ದಾಳೆ ನಿನ್ ಹೆಂಡತಿ? ಚೆನ್ನಾಗಿದ್ದಾಳಾ? ಊನಪ್ಪ, ಚೆನ್ನಾಗಿದ್ದಾಳೆ. ನಾನು ಹೇಳ್ದಂಗೆ ಕೇಳ್ತಾಳೆ. ಏನಾದ್ರೂ ಕೇಳಿಲ್ಲ ಅಂದ್ರೆ ಡೈಲಿ ವಧೆಗಳು ಬೀಳ್ತಾ ಇರ್ತವೆ. ನಾನು ಹೇಳ್ದಂಗೆ ಕೇಳ್ಕೊಂಡು ಮೂಲೆಯಲ್ಲಿ ಬಿದ್ದಿರ್ಬೇಕು ಅವಳು ಅಷ್ಟೇ. ಅವನ ಹೆಂಡತಿಯ ಬಗ್ಗೆ ಹೇಳುತ್ತಾ ನಗುತ್ತಾ ನಿಂತಿದ್ದ ರವಿ. ರಾಕೇಶ್ಗೆ ಇದನ್ನು ನೋಡಿ ಕೋಪಗೊಂಡು ಅವನು ಅಲ್ಲಿಂದ ಹೊರಟು ಹೋಗುತ್ತಾನೆ. ಬಾರಿ ಬಂದ್ಬಿಟ್ಟ, ಹೆಂಡತಿನ ಹದ್ದಲ್ಲಿಕ್ಕೊಳವನು. ನಾನು ಮದ್ವೆ ಆಗ್ತೀನಿ, ನನ್ನ ಹೆಂಡತಿನೂ ನಾನು ಸರಿಯಾಗಿ ಹೊಡೆದು ಇಕ್ಕೊಂತೀನಿ. ಇವಾಗ್ಲೇ ಹೋಗಿ ಮದ್ವೆ ಬಗ್ಗೆ ಮಾತಾಡ್ತೀನಿ. ಅಪ್ಪ, ನಾನು ಮದ್ವೆ ಆಗ್ಬೇಕಂತ ಅನ್ಕೊಂತ ಇದ್ದೀನಿ. ಇದೇ ಊರಲ್ಲಿ ಯಾವ್ದಾದ್ರು ಹುಡುಗಿ ಇದ್ರೆ ಹುಡುಕಿ. ಆದ್ರೆ ನಂದೊಂದು ಕಂಡೀಷನ್ ಇದೆ. ಮದ್ವೆ ಆಗೋ ಹುಡುಗಿ ನನ್ನ ಹತ್ರ ಡೈಲಿ ವಧೆ ತಿನ್ಬೇಕು. ನಾನು ಎಷ್ಟು ಹೊಡಿತೀನಿ ಅಷ್ಟು ಹೊಡ್ಸ್ಕೊಬೇಕು. ಡೈಲಿ ನಾನು ಚಪ್ಪಲಿಯಿಂದ 58 ಹೊಡಿತೀನಿ. ಹೊಡ್ಸ್ಕೊಳಂಗಿತ್ತಂದ್ರೆ ಮಾತ್ರನೇ ಮದ್ವೆ ಆಗೋದು ನಾನು. ಅಯ್ಯೋ ಮಗ, ಇದೆಂತ ಕಂಡೀಷನ್ ಆಗ್ತಾ ಇದೆಯಪ್ಪ ನೀನು? ನಾವು ಊರಿಗೆ ದೊಡ್ಡವರು. ಈ ತರ ಹೆಣ್ಮಕ್ಳನ್ನ ಹೊಡಿಯೋದು ಬಡಿಯೋದೆಲ್ಲ ಸರಿ ಇರುತ್ತಾ? ಸರಿ, ನೋಡೋಣ ಯಾರು ಹೆಣ್ಣು ಕೊಡ್ತಾರೋ. ಹಾಗೆಂದು ರಾಕೇಶ್ನ ತಂದೆ ಊರಿನಲ್ಲೆಲ್ಲ ಮದುವೆಯ ವಿಚಾರ ಹೇಳುತ್ತಾನೆ. ಊರಿನಲ್ಲಿರುವವರಿಗೆಲ್ಲ 50 ಚಪ್ಪಲಿ ಏಟನ್ನು ತಿಂದರೆ ಮಾತ್ರ ಅವಳು ಹೆಂಡತಿಯಾಗಬಲ್ಲಳು ಎಂದು. ಇವಳು ಸುಜಾತ. ಅವಳ ತಂದೆ ತಾಯಿ ತೀರಿ ಹೋದ ಕಾರಣ ಅವಳು ಅವಳ ಚಿಕ್ಕಪ್ಪನ ಮನೆಯಲ್ಲಿ ಬಂದು ವಾಸ ಮಾಡುತ್ತಾ ಇದ್ದಳು. ಸುಜಾತ ಬಹಳ ಬುದ್ಧಿವಂತೆ. ಶಾಲೆಯಲ್ಲಿ ಮೊದಲು ಬರುತ್ತಿದ್ದಳು. ಮತ್ತೆ ಪ್ರತಿಯೊಂದು ಸ್ಪರ್ಧೆಗಳಲ್ಲಿ, ನೃತ್ಯವಾಡುವುದರಲ್ಲಿ ಎಲ್ಲದರಲ್ಲೂ ಮೊದಲಿದ್ದಳು. ಅಯ್ಯೋ ಚಿಕ್ಕಪ್ಪ, ನನಗೆ ವಿಷಯ ಗೊತ್ತಾಯ್ತು. ಯಾರದು ಊರಲ್ಲಿ ಇಂಥ ಕಂಡೀಷನ್ ಹಾಕಿದ್ದಾರೆ? 50 ಚಪ್ಪಲಿ ಹಿಡ್ ತಿನ್ಬೇಕಂತ. ಮದ್ವೆ ಆದ್ರೆ ಯಾರ ಹುಡುಗ? ಲೇ ಅಕ್ಕ, ಬೆಳಗ್ಗೆ ತಾನೇ ನೀನ್ ಜಗಳ ಮಾಡ್ತಾ ಇದ್ದಲ್ಲ ಒಂದ್ ಹುಡ್ಗ, ಅವನ ಹೆಸರು ರಾಕೇಶ್ ಅಂತ. ಅವನೇ ಕಣೆ ಈ ಕಂಡೀಷನ್ಸ್ನೆಲ್ಲ ಹಾಕಿರೋದು. ಸುಜಾತ ಒಂದು ಕ್ಷಣ ಯೋಚಿಸುತ್ತಾಳೆ. ಇಂಥ ಅಹಂಕಾರಿ ಹುಡುಗನ್ನ ಹೇಗೆ ನನ್ನ ವಶಕ್ಕೆ ತಗೊಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಚಿಕ್ಕಪ್ಪ, ಈ ಊರಿನ ಜಮೀನ್ದಾರ್ಗೆ ಹೇಳ್ಬಿಡಿ ನಾನು ರಾಕೇಶ್ನ ಮದ್ವೆ ಆಗ್ತೀನಿ ಅಂತ. ಸರಿನಾ? ನಾನು ಎಲ್ಲ ಕಂಡೀಷನ್ಗೆ ಒಪ್ಕೊಂತೀನಿ ಅಂತ ಹೇಳಿ. ಅಮ್ಮ ಸುಜಾತ, ಈಗ ತಾನೇ ನಿಮ್ಮ ಅಮ್ಮ ಅಪ್ಪ ತೀರೋಗಿದ್ದಾರೆ. ನಿನ್ನನ್ನ ಸುಖವಾಗಿ ನೋಡ್ಕೊಬೇಕಂತ ನಮ್ಮ ಆಸೆ. ನೀನ್ ಯಾಕಮ್ಮ ಅಲ್ಲೋಗಿ ಸೇರ್ಕೊಂತೀಯಾ? ಚಿಕ್ಕಪ್ಪ, ನೀವು ಚಿಂತೆ ಮಾಡಬೇಡಿ. ನಾನು ಏನೇ ಮಾಡಿದ್ರು ಅದರಿಂದ ಒಂದು ಕಾರಣ ಇರುತ್ತೆ. ನಾನು ಅವನ ಅಹಂಕಾರನ ಮುರಿತೀನಿ. ನೀವು ಇವಾಗಲೇ ಈ ಮದ್ವೆನ ಫಿಕ್ಸ್ ಮಾಡಿ. ಅಪ್ಪ ರಾಕೇಶ್ ಸಾಹೇಬ್ರೆ, ಸಮೋಸ ಕೇಳಿದ್ರಿ ಅಲ್ವಾ?
ತಗೊಳ್ಳಿ. ಹಾಗೆ ಸಿಹಿ ಸುದ್ದಿ ಕೂಡ ಇದೆ. ನಿಮ್ಮ 50 ಚಪ್ಲಿ ಹಿಟ್ಟು ತಿನ್ನೋದಕ್ಕೆ ಒಂದು ಹುಡುಗಿ ರೆಡಿ ಇದ್ದಾಳಂತೆ. ಇದನ್ನು ಕೇಳಿ ರಾಕೇಶ್ ತುಂಬಾ ಯೋಚಿಸುತ್ತಾನೆ. ಆ ನಂತರ ಯಾರು ಎಂದು ಕೇಳುತ್ತಾನೆ. ವಾವ್, ಇದಂತೂ ಒಳ್ಳೆ ವಿಷಯ ಅಜ್ಜಿ. ಹೆಣ್ಮಕ್ಳು ಎಷ್ಟಿರಬೇಕೋ ಅಷ್ಟರಲ್ಲೇ ಇರಬೇಕು. ಅತಿಯಾಗಿ ಮಾತಾಡಿದ್ರೆ ಚಪ್ಲಿ ಏಟುಗಳೇ ತಿನ್ಬೇಕು ಅವರು. ನಾನಂತೂ ಮದ್ವೆಗೆ ಸಿದ್ಧ ಆಗ್ತೀನಿ ಅಜ್ಜಿ, ನೀವು ನನ್ನ ಮದ್ವೆಗೆ ಬನ್ನಿ. ವಾವ್, ಇದೇನ್ ನೋಡ್ತಾ ಇದ್ದೀನಿ? ನೀನೇ ಅಲ್ವಾ ನನಗೆ ಎದುರುತ್ರ ಕೊಟ್ಟಿದ್ದು. ಸರಿ ಸರಿ, ನನ್ನನ್ನು ಮದ್ವೆ ಆಗ್ತೀಯ ಅಂದ್ರೆ ನನ್ನ ಕಂಡೀಷನ್ಸ್ ಎಲ್ಲ ಗೊತ್ತಿದೆ ಅಲ್ವಾ? ಹಾ ರಾಕೇಶ್, ಗೊತ್ತಿದೆ. ನಿನ್ ಕಂಡೀಷನ್ಸು ಪ್ರತಿದಿನ 50 ಚಪ್ಲಿ ಹಿಟ್ಟು ತಿನ್ಬೇಕು ಅಂತ ತಾನೆ, ನಿನ್ಗೆ ಎದುರುತ್ರ ಮಾತಾಡಬಾರ್ದು ಅಂತ ತಾನೆ. ಸರಿ, ನಾನು ಒಪ್ಕೊಂತೀನಿ. ಇಬ್ಬರು ಕಂಡೀಷನ್ಸ್ಗೆ ಒಪ್ಪಿಕೊಂಡ ನಂತರ ಇಬ್ಬರ ವಿವಾಹ ನಡೆಯುತ್ತದೆ. ಮಂಗಳಂ ಭಗವಾನ್ ವಿಷ್ಣು, ಮಂಗಳಂ ಗರುಡಧ್ವಜ, ಮಂಗಳಂ ಕುಂಡಲೀಕಾಕ್ಷ, ಮಂಗಳಂ ತನೋಯತ್ರಿ. ಸರಿ ಸರಿ ಸುಜಾತ, ಇವಾಗ ನೀನು ನನ್ನ ಮನೇಲಿದ್ಯಾ, ನನ್ನ ಮನೇಲಿ ತಿಂತೀಯ ಅಂದಮೇಲೆ ನೀನು ನನ್ನ ಹೆಂಡತಿ. ನೀನು ನನ್ನ ಹತ್ರ ಒದೆ ತಿನ್ನಕ್ಕೆ ರೆಡಿ ಆಗು, ಸರಿನಾ? ಹಾರಿ, ನಾನಂತೂ ಒದೆ ತಿನ್ನೋದಕ್ಕೆ ರೆಡಿಯಾಗಿದ್ದೀನಿ. ಆದರೆ ನಂದೊಂದು ಕಂಡೀಷನ್ನು. ನನ್ನ ಮಾತು ಕೇಳಂಗಿತ್ತಂದ್ರೆ ಮಾತ್ರನೇ ನಾನು ನಿಮ್ಮ ಹತ್ರ ಒದೆ ತಿಂತೀನಿ. ಏನಂತೀರಾ? ಹೌದಾ? ಅಂಥದ್ದೇನಮ್ಮ ಕಂಡೀಷನ್ ನಿಂದು? ಹೇಳು, ನಾನು ಸ್ವಲ್ಪ ಕೇಳ್ತೀನಿ. ನೋಡಿ, ಈ ಮನೆ, ಈ ಆಸ್ತಿ, ನೀವು ಹಾಕೊಂಡಿರೋ ಬಟ್ಟೆ, ಈ ರೂಮಲ್ಲಿರೋ ಮಂಚ ಪ್ರತಿಯೊಂದು ನಿಮ್ಮಪ್ಪ ದುಡ್ದಿರೋದು. ಸೊ ನಾನು ನಿಮ್ಮ ಹಂಗಲ್ಲಿ ಬದುಕ್ತಾ ಇಲ್ಲ, ನಿಮ್ಮ ಅಪ್ಪನ ಹಂಗಲ್ಲಿ ಬದುಕ್ತಾ ಇದ್ದೀನಿ. ನೀವೇನಾದರೂ ನಿಮ್ಮ ಸ್ವಯಂ ನೀವೇ ದುಡ್ದು ಹಣ ತಗೊಂಬಂದ್ರೆ ಅವಾಗ ನಾನು ನಿಮ್ಮ ಮಾತನ್ನ ಕೇಳಿ ಹೊಡಿಸ್ಕೊಂತೀನಿ. ಹೌದು ಅಲ್ವಾ? ಸುಜಾತ ಸರಿಯಾಗಿ ಹೇಳ್ತಾ ಇದ್ದಾಳೆ. ಹೌದು ಸುಜಾತ, ನೀನು ಸರಿಯಾಗಿ ಹೇಳ್ತಾ ಇದೀಯಾ. ಇದೆಲ್ಲ ನಮ್ಮ ಅಪ್ಪಂದೆ. ನಾನೇ ಸ್ವಯಂ ದುಡಿತೀನಿ. ನಮ್ಮ ಅಪ್ಪ ಅಷ್ಟು ನಾನೇ ದುಡ್ದು ಹಣನ ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ನಾನು ನಿನ್ನನ್ನು ಹೊಡಿಯಲ್ಲ. ಒಂದ್ಸರಿ ನಾನು ಹಣ ತಗೊಂಡು ಬಂದ್ಮೇಲೆ ನಿನಗೆ ಡೈಲಿ ಹೊಡಿತೀನಿ. ನಾನು ಪ್ರತಿಯೊಂದು ದಿನದು ಲೆಕ್ಕ ಇಟ್ಕೊಂತೀನಿ. ನಾನು ಇವತ್ತಿಂದನೇ ದುಡಿಯಕ್ಕೆ ಹೋಗ್ತೀನಿ. ಏನಪ್ಪ ರಾಕೇಶ್ ಮಗನೇ, ಯಾಕಪ್ಪ ಬ್ಯಾಗ್ ಎತ್ಕೊಂಡು ಎಲ್ಲಿಗೋಗ್ತಾ ಇದೀಯಾ? ನಿನ್ನೆ ತಾನೇ ಮದುವೆ ಆಗಿದೆ ನಿನಗೆ. ಇಷ್ಟು ಬೇಗ ಮನೆ ಬಿಟ್ಟು ಎಲ್ಲಿ ಹೋಗ್ತಿದ್ಯಪ್ಪ ಮಗನೇ? ಅಪ್ಪ, ನಾನು ಪಕ್ಕದೂರಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ, ಇಲ್ಲಾಂದ್ರೆ ಸಿಟಿಗೆ ಹೋಗ್ತೀನಿ. ಎಲ್ಲಾದ್ರೂ ಕೆಲಸ ಹುಡುಕ್ಬಿಟ್ಟು ಕೆಲಸ ಮಾಡ್ತೀನಿ. ಈ ಮನೆ ನಿಮ್ದು, ನಂದು ನಾನು ಏನಾದ್ರೂ ಸ್ವಂತ ಮಾಡ್ಬೇಕಲ್ವಾ, ಅದಕ್ಕೆ. ಆದ್ರೆ ಮಗನೇ, ನಮ್ದು ಅಂತ ಸ್ವಂತ ಕಾರು, ಬಂಗ್ಲೆ, ಮನೆ, ಜಮೀನು, ಆಸ್ತಿ ಎಲ್ಲ ಇದಾವೆ. ಇವನ್ನೆಲ್ಲ ಬಿಟ್ಬಿಟ್ಟು ನೀನ್ ಕೆಲ್ಸಕ್ಕೆ ಹೋಗೋ ಅವಶ್ಯಕತೆ ಆದ್ರೂ ಏನಿದೆ ಮಗನೇ? ಹೌದು ಅಪ್ಪ, ಎಲ್ಲ ಇದೆ. ಆದ್ರೆ ಇವೆಲ್ಲ ನೀವು ದುಡ್ದಿರೋದು. ಸೊ ಇವೆಲ್ಲ ನಿಮ್ದು. ನಾನು ಸ್ವಯಂ ದುಡಿಬೇಕಲ್ವಾ? ನನ್ನ ಕಾಲ್ ಮೇಲೆ ನಾನು ನಿಂತ್ಕೊಂತೀನಿ. ಸೊ ನಾನು ಕೆಲ್ಸಕ್ಕೆ ಹೋಗ್ಬೇಕು. ಹೌದು, ಇಷ್ಟು ದಿನ ನನ್ನ ಮಗ ನನ್ನ ಮಾತು ಕೇಳಿಲ್ಲ. ಅಟ್ಲೀಸ್ಟ್ ನನ್ನ ಸೊಸೆಯಿಂದ ಮಾತು ಕೇಳ್ತಾ ಇದ್ದಾನೆ. ಸರಿ ಮಗನೆ, ಖರ್ಚಿಗೆ ಸ್ವಲ್ಪ ಕಾಸು ಕೊಡ್ತೀನಿ, ಜೊತೆಗೆ ಎತ್ಕೊಂಡೋಗು. ಚೆನ್ನಾಗಿ ದುಡ್ದ್ಬಿಟ್ಟು ಬಾರಪ್ಪ, ಹುಷಾರು. ಹಾಗೆಂದು ಹೇಳಿ ರಾಕೇಶ್ನನ್ನು ಕೆಲಸಕ್ಕೆ ಕಳಿಸುತ್ತಾರೆ. ರಾಕೇಶ್ ಇನ್ನು 1 ತಿಂಗಳಲ್ಲೇ ಅಥವಾ ವರ್ಷಗಳಲ್ಲೇ ಚೆನ್ನಾಗಿ ದುಡ್ಡನ್ನು ದುಡಿದು ಬರುತ್ತೇನೆ ಎಂದು ಅಹಂನಿಂದ ಊರಿನ ಹೊರಗೆ ನಡೆಯುತ್ತಾನೆ. ಹೀಗೆ ನಡೆದುಕೊಂಡು ಹೋಗುತ್ತಿರುವಾಗ ಅವನು ಪಕ್ಕದ ಊರಿನಲ್ಲಿ ತಲುಪುತ್ತಾನೆ. ಅವನು ಹೋಗುತ್ತಿರುವ ಜಾಗದಲ್ಲಿ ಒಬ್ಬ ಕುರುಡ ಅಲ್ಲಿ ನಿಂತಿದ್ದ. ಏನಪ್ಪ ಹುಡುಗ, ಚೆನ್ನಾಗಿದ್ಯಾ? ನಿಮ್ಮಪ್ಪ ಬಂದಿಲ್ವಾ? ಒಬ್ನೇ ಬಂದಿದ್ಯಾ? ನಿಮ್ಮಪ್ಪ ಹತ್ರ ಸಾಲ ಇಸ್ಕೊಂಡಿದ್ದೆ, ಆ ಕಾಸು ವಾಪಸ್ ಕೊಡ್ತೀನಿ. ಹೌದಾ ಅಂಕಲ್, ಸಾಲ ಇಸ್ಕೊಂಡಿದ್ರಾ? ನನ್ನ ಕೈಯಲ್ಲಿ ಕೊಡಿ ಅಂಕಲ್, ನಾನು ನಮ್ಮ ಅಪ್ಪನ ಕೊಟ್ಬಿಡ್ತೀನಿ. ನಮ್ಮಪ್ಪ ಬಂದಿಲ್ಲ, ನಾನು ಮಾತ್ರನೇ ಬಂದಿರೋದು. ಎಷ್ಟು ಸಾಲ? ಕೊಡಿ ಅಂಕಲ್, ನನ್ನ ಕೈಯಲ್ಲೇನೆ. ಕೊಡ್ತೀನಿ. ಮೊದಲು ನಾನು ನಿಮ್ಮ ಅಪ್ಪನ ಗಾಡ ಇಕ್ಕವಾಗ ನಂದು ಒಂದು ಕಣ್ಣು ನಿಮ್ಮ ಅಪ್ಪನ ಕೈಯಲ್ಲಿ ಕೊಟ್ಟಿದ್ದೆ. ಕಣ್ಣನ್ನು ವಾಪಸ್ ಕೊಡಪ್ಪ, ಆವಾಗಲೇ ಕಾಸನ್ನ ವಾಪಸ್ ಕೊಡ್ತೀನಿ. ಈ ಮಾತನ್ನು ಕೇಳಿ ರಾಕೇಶ್ ಆಶ್ಚರ್ಯಗೊಳ್ಳುತ್ತಾನೆ. ಅಯ್ಯೋ, ಇದೇನು ಹೇಳ್ತಾ ಇದ್ದೀರಾ? ಕಣ್ಣು ನಡ ಇಟ್ಟಿದ್ರಾ? ಅಯ್ಯೋ ಸಾರಿ ಅಂಕಲ್, ನಾನು ಆ ಕಣ್ಣನ್ನ ತಂದಿಲ್ಲ. ನೀವು ಇನ್ನೊಂದ್ಸರಿ ನಮ್ಮ ಅಪ್ಪ ಹತ್ರನೇ ಆ ಕಣ್ಣನ್ನು ಇಸ್ಕೊಳ್ಳಿ, ಇವಾಗ ಈ ಹಣನ ತಗೊಳ್ಳಿ. ಹಾಗೆಂದು ಹೇಳಿ ಹಣವನ್ನು ಕೊಟ್ಟು ರಾಕೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಹೌದು, ನಮ್ಮಪ್ಪ ಊರಿನಲ್ಲೇ ದೊಡ್ಡವರು. ಅವರು ಏನೇನು ಅಡ ಇಕ್ಕಿಸ್ಕೊಂತಾರೋ ಅಂತ ಗೊತ್ತಿಲ್ಲ. ಕಣ್ಣನ್ನೇ ಅಡ ಇಕ್ಕಿಸ್ಕೊಂಡಿದ್ದಾರೋ ಏನೋ, ಹೋಗ್ಲಿ ಬಿಡು. ಹಾಗೆ ರಾಕೇಶ್ ಮುಂದೆ ಸಾಗಿದ. ಏನಪ್ಪ, ಚೆನ್ನಾಗಿದ್ಯಾನಪ್ಪ? ನಿಮ್ಮಪ್ಪ ಬಂದಿಲ್ವಾ? ಒಬ್ನೇ ಬಂದಿದ್ಯಾ? ನಿಮ್ಮಪ್ಪ ಹತ್ರ ಸಾಲ ಇಸ್ಕೊಂಡಿದ್ದೆ, ಆ ಕಾಸನ್ನ ವಾಪಸ್ ಕೊಡೋದಕ್ಕೆ ಬಂದೆ. ಹೌದಾ ಅಂಕಲ್, ನೀವು ಕೂಡ ಸಾಲ ತಗೊಂಡಿದ್ದೀರಾ ನಮ್ಮ ಅಪ್ಪ ಹತ್ರ? ಸರಿ ಅಂಕಲ್, ಆ ಕಾಸ್ತ ನನಗೆ ಕೊಡಿ, ನಾನು ನಮ್ಮ ಅಪ್ಪನ ಕೊಟ್ಬಿಡ್ತೀನಿ.
ನಿಮ್ಮ ಅಪ್ಪ ಹತ್ರ ನಾನು ಸಾಲ ಇಸ್ಕೊಳ್ಳೋವಾಗ ನಂದು ಒಂದು ಕಾಲನ್ನ ಗಿರ್ವಿ ಇಕ್ಕಿದ್ನಪ್ಪ. ಆ ಒಂದು ಕಾಲನ್ನ ವಾಪಸ್ ಕೊಡು, ಆ ಎಲ್ಲ ಸಾಲದ ಹಣನ ನಿನ್ ಕೈಯಲ್ಲೇ ವಾಪಸ್ ಕೊಡ್ತೀನಿ. ಕಾಲ್ ಕೊಡಪ್ಪ. ಅಯ್ಯೋ ಹೌದಾ ಅಂಕಲ್, ಸಾರಿ ಅಂಕಲ್, ನಾನು ನಿಮ್ಮ ಕಾಲ್ ತಂದಿಲ್ಲ. ಸರಿ, ಈಗ ಸದ್ಯಕ್ಕೆ ನೀವು ಈ ಹಣನ ನಿಮ್ಮ ಹತ್ರ ಇಟ್ಕೊಳ್ಳಿ. ನಾನು ನೆಕ್ಸ್ಟ್ ಟೈಮು ನಿಮ್ಮ ಕಾಲನ್ನ ತಗೊಂಡು ಬರ್ತೀನಿ, ಆವಾಗಲೇ ಒಂದೇ ಸರಿ ಎಲ್ಲ ಸಾಲನ ಕೊಟ್ಬಿಡಿ. ಹಾಗೆಂದು ಹೇಳಿ ರಾಕೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ರಾಕೇಶ್ ಹೀಗೆ ಮುಂದೆ ಸಾಗುತ್ತಾ ಇದ್ದ. ಅವನು ಪಕ್ಕದ ಊರನ್ನು ಒಂದು ನದಿಯ ಮೇಲೆ ದಾಟುತ್ತಾ ಇದ್ದ. ಅದೇ ಸಮಯದಲ್ಲಿ ಅಲ್ಲಿ ಇಬ್ಬರು ಗಂಡ ಹೆಂಡತಿಯರು ರಾಕೇಶ್ನನ್ನೇ ನೋಡುತ್ತಾ ನಗುತ್ತಾ ನಿಂತಿದ್ದರು. ರಾಕೇಶ್ ನಿಧಾನವಾಗಿ ಅವರ ಬಳಿ ನಡೆದುಕೊಂಡು ಬರುತ್ತಾನೆ. ಏನಪ್ಪ ಚೆನ್ನಾಗಿದ್ಯಾ? ಒಬ್ನೇ ಬಂದಿದ್ಯಾ? ನಿಮ್ಮಪ್ಪ ಬಂದಿಲ್ವಾ ಈ ಸರಿ? ಹೌದಪ್ಪ, ನಿಮ್ಮಪ್ಪ ಬಂದಾಗೆಲ್ಲ ನಮ್ಮ ಮನೆಯಲ್ಲಿ ಊಟ ಮಾಡ್ತಿದ್ರು. ಅವ್ರು ಬಂದಿಲ್ಲ ಅಲ್ವಾ? ಸರಿ, ನೀನ್ ಬಾ ಊಟ ಮಾಡೋಣ. ರಾಕೇಶ್ ಸ್ವಲ್ಪ ಹೊತ್ತು ಯೋಚಿಸುತ್ತಾನೆ. ಆ ನಂತರ, ಇಷ್ಟೊಂದು ಪ್ರೀತಿಯಿಂದ ಊಟಕ್ಕೆ ಕರೀತಾ ಇದ್ದೀರಂದ್ರೆ ನೀವು ನಿಜವಾಗ್ಲೂ ನಮ್ಮ ಅಪ್ಪನ ಸ್ನೇಹಿತರೇ ಇರಬೇಕು. ಸರಿ ನಡೀರಿ, ಬರ್ತೀನಿ ನಾನು. ಹಾಗೆಂದು ಹೇಳಿ ರಾಕೇಶ್ ಅವರ ಮನೆಗೆ ಹೋಗುತ್ತಾನೆ. ಅವರು ವಿಧ ವಿಧದ ಊಟಗಳನ್ನು ಮಾಡಿ ಒಂದು ಚಿನ್ನದ ಬಟ್ಟಿಲಲ್ಲಿ ನೀರನ್ನು ಕೊಟ್ಟಿರುತ್ತಾರೆ. ಸಂಕೋಚ ಪಡ್ಬೇಡಪ್ಪ, ಎಷ್ಟು ಬೇಕೋ ಅಷ್ಟು ತಿನ್ನು, ಮತ್ತೆ ಏನಾದ್ರೂ ಬೇಕಂದ್ರೆ ಕೇಳು, ನಾವು ಕೊಡ್ತೀವಿ, ಸರಿನಾ? ಇಲ್ಲೇ ಸ್ವಲ್ಪ ಆಚೆ ಹೋಗ್ಬಿಟ್ಟು ಬರ್ತೀವಿ, ನೀನ್ ತಿಂತಾ ಇರು. ಹಾಗೆಂದು ಹೇಳಿ ಇಬ್ಬರು ಗಂಡ ಹೆಂಡತಿ ಹೋಗುತ್ತಾರೆ. ವಾವ್, ಚಿನ್ನದ ಗ್ಲಾಸಲ್ಲಿ ನೀರನ್ನು ಕೊಟ್ಟವ್ರೆ. ಹಾಗಾದ್ರೆ ಇವರು ನಮ್ಮ ತರನೇ ಶ್ರೀಮಂತರಿರ್ಬೇಕು. ಒಳ್ಳೆ ಅಡಿಗೆಗಳು ಕೂಡ ಕೊಟ್ಟಿದ್ದಾರೆ. ನಮ್ಮ ಅಪ್ಪನ ಫ್ರೆಂಡ್ಸೇ ಇರಬೇಕು. ಹಾಗೆಂದು ಹೇಳಿ ರಾಕೇಶ್ ಚೆನ್ನಾಗಿ ಊಟವನ್ನು ತಿನ್ನುತ್ತಾನೆ. ಊಟವನ್ನೆಲ್ಲ ತಿಂದು ಕೈ ತೊಳೆಯಲೆಂದು ಹೊರಗೆ ಹೋಗುತ್ತಾನೆ. ಇಬ್ಬರು ದಂಪತಿಗಳು ಮನೆಯ ಒಳಗೆ ಬಂದು ಆ ಚಿನ್ನದ ನೀರಿನ ಬಟ್ಟಲವನ್ನು ತೆಗೆದುಕೊಂಡು ರಾಕೇಶಿನ ಬ್ಯಾಗಿನೊಳಗೆ ಹಾಕುತ್ತಾರೆ. ಬಟ್ಟಿಲವನ್ನು ಬ್ಯಾಗಿನಲ್ಲಿ ಮುಚ್ಚಿಟ್ಟು ರಾಕೇಶ್ ಬರುವುದನ್ನೇ ಕಾಯುತ್ತಾ ಅಲ್ಲಿಯೇ ನಿಂತಿರುತ್ತಾರೆ. ಅಷ್ಟರಲ್ಲೇ ರಾಕೇಶ್ ಅಲ್ಲಿಗೆ ಬಂದು ಹೇಳುತ್ತಾನೆ, ಅಂಕಲ್ ಆಂಟಿ, ತುಂಬಾ ಧನ್ಯವಾದಗಳು. ಹೊಟ್ಟೆ ಅಂತೂ ತುಂಬಿದೆ. ನನ್ನ ಬ್ಯಾಗ್ ಕೊಡಿ, ನಾನಿನ್ನ ಇಲ್ಲಿಂದ ಹೊರಡ್ತೀನಿ. ಅದ್ ಹೇಗ್ ಹೋಗ್ಬಿಡ್ತೀಯ ನೀನು? ನಮ್ ಚಿನ್ನದ ಬಟ್ಲನ ಕದ್ಕೊಂಡಿದ್ಯಾ ನೀನು? ನಮ್ ಚಿನ್ನದ ಬಟ್ಲನ ಮೊದ್ಲು ಕೊಡು, ನಾವಿವಾಗಲೇ ನಿನ್ ಬ್ಯಾಗ್ ಅನ್ನ ಚೆಕ್ ಮಾಡ್ತೀವಿ. ಹೌದು, ನಮ್ ಚಿನ್ನದ ಬಟ್ಲನ ಕದ್ಕೊಂಡಿದ್ಯಾ ನೀನು. ಇದೇ ಮಂಚದ ಮೇಲೆ ಇತ್ತು ಚಿನ್ನದ ಬಟ್ಲ. ಅಷ್ಟ್ ಬೇಗ ಕದಿಯೋ ಪ್ಲಾನ್ ಮಾಡಿದ್ಯಾ ನೀನು. ನಾನ್ ನಿನ್ ಬ್ಯಾಗ್ ಅನ್ನ ಚೆಕ್ ಮಾಡ್ತೀನಿ. ಹಾಗೆಂದು ಹೇಳಿ ಅವರ ಬ್ಯಾಗಿನಿಂದ ಚಿನ್ನದ ಬಟ್ಟಿಲನ್ನು ಆಚೆ ತೆಗೆಯುತ್ತಾರೆ. ರಾಕೇಶ್ ಇದನ್ನು ನೋಡಿ ಆಶ್ಚರ್ಯಗೊಂಡು ಅಲ್ಲಿಯೇ ನಿಂತಿರುತ್ತಾನೆ. ಓಹೋ, ಕಳ್ಳನ್ ಮಗನೇ, ನೀನು ನಮ್ ಚಿನ್ನದ ಬಟ್ಲನ್ನ ಕದ್ದಿದ್ಯಾ? ಇದ್ರ ಬದಲು ಇವಾಗ ಹಣ ಕೊಡು, ಇಲ್ಲಾಂದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಹಾಗೆಂದು ಹೇಳಿದಾಗ ರಾಕೇಶ್ ಹಣವನ್ನು ಕೊಟ್ಟು ಅವನ ಬ್ಯಾಗನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ. ಏನ್ ಹುಡುಗನೋ ಏನೋ, ಚಿನ್ನದಕ್ಕೆ ಮತ್ತೆ ಹಿತ್ತಾಳೆಗೆ ವ್ಯತ್ಯಾಸನೇ ಗೊತ್ತಿಲ್ಲ ಎಂದು ಇಬ್ಬರು ಗಂಡ ಹೆಂಡತಿ ಹಣವನ್ನು ತೆಗೆದುಕೊಂಡು ನಗುತ್ತಾ ಇದ್ದರು. ರಾಕೇಶ್ ಖರ್ಚಿಗೆಂದು ತೆಗೆದುಕೊಂಡು ಬಂದ ಹಣವೆಲ್ಲ ಕಳೆದುಕೊಂಡ ಎಂದು ಮರದ ಬಳಿ ಕುಳಿತುಕೊಂಡು ಯೋಚಿಸುತ್ತಾ ಇದ್ದ. ಅವನು ಬೇಜಾರಿನಲ್ಲಿ ಕುಳಿತು ಯೋಚಿಸುತ್ತಿರುವಾಗ ಅದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿಗೆ ಬಂದು ಕೇಳುತ್ತಾನೆ, ಏ ಹುಡುಗ, ಯಾರಪ್ಪ ನೀನು? ಯಾಕಿಷ್ಟು ಬೇಜಾರಾಗಿ ಕುಂತಿದ್ಯಾ? ಏನಾಯ್ತು ಹೇಳು, ನಾನು ನಿನಗೆ ಸಹಾಯ ಏನಾದ್ರೂ ಮಾಡ್ಬೇಕಾ? ನೋಡಪ್ಪ, ನಾನು ಇಲ್ಲಿಗೆ ಕೆಲಸ ಹುಡ್ಕೊಳಕ್ಕೆ ಅಂತ ಬಂದೆ. ಆದ್ರೆ ನನ್ನ ಹತ್ರ ಇರೋ ಹಣ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ನನಗೆ ಒಂದು ಒಳ್ಳೆ ಕೆಲಸ ಬೇಕಪ್ಪ. ಓ ಹೌದಾ, ನಾನು ಮೀನುಗಾರ. ನಾನು ಮೀನನ್ನ ಹಿಡಿತೀನಿ. ಅದ್ರಲ್ಲಿ ಬಂದಿರೋದು ಸ್ವಲ್ಪ ನಿನಗೂ ಕೊಡ್ತೀನಿ. ನೀನ್ ನನ್ನ ಜೊತೆ ಕೆಲಸ ಮಾಡ್ತೀಯ ಅಂದ್ರೆ ನನ್ನ ಜೊತೆ ನಡಿ ಮನೆಗೆ. ಹಾಗೆಂದು ಹೇಳಿ ಅವನು ರಾಕೇಶ್ನನ್ನು ಅವನ ಜೊತೆ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ರಾಕೇಶ್ಗೆ ಕೆಲಸ ಬೇಕಾದ ಕಾರಣ ಅವನು ಅವನ ಜೊತೆ ಹೋಗುತ್ತಾನೆ. ತೆಗಿ ಬೇಗ, ಬ್ಯಾಗಲ್ಲಿ ಏನೇನೈತೆಲ್ಲ ತೆಗಿ. ದುಡ್ಡು, ಒಡವೆ ಎಲ್ಲ ತೆಗಿತಾ ಇರಬೇಕು, ಇಲ್ಲಾಂದ್ರೆ ಬೀಳ್ತವೆ ವಧೆಗಳು. ಅಯ್ಯೋ ಅಣ್ಣ, ನೀವಿದೆಂತ ಮಾತಾಡ್ತಾ ಇದ್ದೀರಾ? ನನ್ನ ಹತ್ರ ಏನೂ ಇಲ್ಲ ಅಂದ್ಬಿಟ್ಟೆ ನಾನು ಇಲ್ಲಿಗೆ ಬಂದಿರೋದು. ನಿಮ್ಮ ಹತ್ರ ಏನಾದ್ರೂ ಕೆಲಸ ಇದ್ರೆ ಕೊಡಿ. ನೀವ್ ಯಾಕೆ ಈ ತರ ಮಾತಾಡ್ತಿದ್ದೀರಾ? ನನ್ನ ಹತ್ರ ಏನೂ ಇಲ್ಲ. ಏನೂ ಇಲ್ವಾ? ನಿಜ ಹೇಳು, ನಿಮ್ಮ ಅಪ್ಪ ಯಾರು, ನಿಮ್ಮಮ್ಮ ಯಾರು, ಯಾವ ಊರು ನಿಮ್ದು? ಮತ್ತೆ ಇಷ್ಟೊಂದು ಚೆನ್ನಾಗಿರೋ ಬಟ್ಟೆ ಎಲ್ಲ ಹಾಕೊಂಡಿದ್ಯಾ ಅಂದ್ರೆ ನಿನ್ನ ಹತ್ರ ಎಲ್ಲ ಇರ್ತದೆ. ಕೊಡು. ಅಣ್ಣ, ನಾನು ಹಾಕೊಂಡಿರೋ ಬಟ್ಟೆ ಮೇಲೆ ಹೋಗ್ಬೇಡಿ. ನಾನು ಇದಕ್ಕೂ ಮುಂಚೆ ಎಲ್ಲೋ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿರೋರೇ ನನಗೆ ಈ ಬಟ್ಟೆ ಕೊಟ್ರು ಅಷ್ಟೇ. ನನ್ನ ಹತ್ರ ಏನೂ ಇಲ್ಲ. ನಾನೊಬ್ಬ ಅನಾಥ. ಹೌದಾ, ಸರಿ ಹಂಗಂದ್ರೆ ನನ್ನ ಮನೇಲಿ ಕೆಲಸ ಮಾಡ್ಕೊಂಡಿರು. ನಾನು ನಿನಗೆ 2 ಹೊತ್ತು ಊಟ ಕೊಡ್ತೀನಿ. ಹಾಗೆಂದು ಹೇಳುತ್ತಾನೆ.
ಇದನ್ನು ಕೇಳಿ ರಾಕೇಶ್ ಭಯದಿಂದ ಅವರ ಮನೆಯಲ್ಲಿ ಕಸ ಗುಡಿಸುವುದು, ಮನೆ ಒರೆಸುವುದು ಇದೇ ಕೆಲಸವನ್ನು ಮಾಡಿಕೊಂಡು ಅಲ್ಲಿಯೇ ಇರುತ್ತಾನೆ. ಮಾವ, ರಾಕೇಶ್ ಕೆಲಸ ಹುಡ್ಕೋದಕ್ಕಂತ ಹೋಗಿ 1 ತಿಂಗಳ ಮೇಲಾಯ್ತು, ಇನ್ನೂ ಬಂದಿಲ್ಲ. ನಾನು ಅವರೆಲ್ಲಿದ್ದಾರೆ ಅಂತ ಹುಡ್ಕೊಂಡು ಕರ್ಕೊಂಬರ್ತೀನಿ ಮಾವ. ಹೌದು ಸೊಸೆ, ಅವನು ಫೋನ್ ಕೂಡ ತಗೊಂಡೋಗಿಲ್ಲ. ಅವನಿಗೆ ಅಷ್ಟು ಬುದ್ಧಿ ಸಹ ಇಲ್ಲ. ನಾನು ಜನನ ನಿನ್ ಜೊತೆ ಏನಾದ್ರೂ ಕಳಿಸ್ಬೇಕಮ್ಮ ಅವ್ನು ಹುಡ್ಕೊಂಬರೋದಕ್ಕೆ? ಯಾರನ್ನಾದ್ರೂ ಕರ್ಕೊಂಡೋಗ್ ಜೊತೆಗೆ? ಇಲ್ಲ ಬೇಡ ಮಾವ, ಅದ್ರ ಅವಶ್ಯಕತೆ ಇಲ್ಲ. ನಾನೊಬ್ಳೇ ಹೋಗ್ತೀನಿ. ನಾನು ಹೋಗಿ ನಿಮ್ಮ ಮಗ ಎಲ್ಲೇ ಇದ್ರೂ ಹುಡ್ಕೊಂಡು ಕರ್ಕೊಂಡು ಬರ್ತೀನಿ. ಹಾಗೆಂದು ಹೇಳಿ ಸುಜಾತ ಅವರ ಮಾವನನ್ನು ಒಪ್ಪಿಸಿ ಅವಳು ಸಹ ಒಂದು ಲಗೇಜ್ ಬ್ಯಾಗ್ ಅನ್ನು ತೆಗೆದುಕೊಂಡು ರಾಕೇಶ್ ಹೋದ ದಾರಿಯಲ್ಲೇ ಹೋಗುತ್ತಾಳೆ. ಹಾಗೆಯೇ ನಡೆದುಕೊಂಡು ಹೋಗುತ್ತಿರುವಾಗ ಅವಳು ಪಕ್ಕದ ಊರಿಗೆ ತಲುಪುತ್ತಾಳೆ. ಅದೇ ಸಮಯದಲ್ಲಿ ಅವಳ ಮುಂದೆ ಒಬ್ಬ ಕುರುಡ ನಿಂತಿರುತ್ತಾನೆ. ಅವನು ಸುಜಾತಾಳನ್ನು ಕೇಳುತ್ತಾನೆ, ಏನಮ್ಮ, ನಿಮ್ಮಪ್ಪ ಬರ್ಲಿಲ್ವಾ? ನಿಮ್ಮಪ್ಪನ ಹತ್ರ ನಾನು ಸಾಲ ಇಸ್ಕೊಂಡಿದ್ದೆ. ಆ ಸಾಲನ ವಾಪಸ್ ಕೊಡಕ್ ಬಂದೆ. ನಾನು ನಿಮ್ಮ ಸಾಲನೆಲ್ಲ ವಾಪಸ್ ಕೊಡ್ತೀನಿ. ಹೋ, ಹೌದಾ ಅಂಕಲ್, ನೀವು ಅಪ್ಪನ ಸಾಲ ಇಸ್ಕೊಳಕ್ ಬಂದ್ರಾ? ಸರಿ, ಸಾಲನ ನನ್ನ ಕೈಲಿ ಕೊಡಿ, ನಾನು ನಮ್ಮ ಅಪ್ಪನಿಗೆ ಕೊಡ್ತೀನಿ, ಸರಿನಾ? ಸಾಲ ವಾಪಸ್ ಕೊಡೋಕ್ ಮುಂಚೆ ನಾನು ನಿಮ್ಮ ಅಪ್ಪ ಹತ್ರ ಗಿರ್ವಿ ಇಕ್ಕಿದ್ದೆ ನನ್ನ ಕಣ್ಣನ್ನ. ನನ್ನ ಕಣ್ಣನ್ನು ವಾಪಸ್ ಕೊಡಮ್ಮ, ಆಮೇಲೆ ಈ ಕಾಸನ್ನ ನಿನಗೆ ವಾಪಸ್ ಕೊಡ್ತೀನಿ. ಅಂಕಲ್, ನಿಮ್ಮ ಹತ್ರ ಇದೆ ಅಲ್ವಾ ಈ ಒಂದು ಕಣ್ಣು? ಈ ಒಂದು ಕಣ್ಣನ್ನು ಸಹ ನನ್ ಕೊಡಿ. ಯಾಕಂದ್ರೆ ನನ್ನ ಬ್ಯಾಗಲ್ಲಿ ಸುಮಾರು ಕಣ್ಣುಗಳಿದಾವೆ. ನಿಮ್ಮ ಕಣ್ಣು ಯಾವುದು ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಯಾಕಮ್ಮ ನನ್ನ ಹತ್ರ ಇರೋ ಒಂದು ಕಣ್ಣನ್ನು ಕೂಡ ನಿನಗೆ ಕೊಡ್ಲಿ? ಹಾಗೆ ನೋಡ್ಬಿಟ್ಟು ಕೊಡು, ನನ್ನ ಕಣ್ಣನ್ನು ವಾಪಸ್ ಕೊಡು, ನಾನು ನಿನಗೆ ಕಾಸು ವಾಪಸ್ ಕೊಡ್ತೀನಿ. ಅಯ್ಯೋ ಅಂಕಲ್, ನಿಮ್ಗೆ ನಿಮ್ಮ ಕರೆಕ್ಟ್ ಆದ ಕಣ್ಣನ್ನು ಕೊಡ್ಬೇಕಲ್ವಾ? ನನ್ನ ಬ್ಯಾಗಲ್ಲಿ ಚಾಕು ಇದೆ. ನಾನೇ ಇವಾಗ ಚಾಕು ತೆಗ್ದು ನಿಮ್ಮ ಕಣ್ಣನ್ನ ತಿವಿದ್ಬಿಟ್ಟು ನಿಮ್ಮ ಕಣ್ಣು ಯಾವುದು ಅಂತ ನೋಡ್ಬಿಟ್ಟು 2 ಕಣ್ಣು ವಾಪಸ್ ಕೊಡ್ತೀನಿ. ಹಾಗೆಂದು ಸುಜಾತ ಹೇಳಿದ ತಕ್ಷಣ ಅಲ್ಲಿಂದ ಆ ಕುರುಡ ಓಡಿ ಹೋಗುತ್ತಾನೆ. ಓಹೋ, ಬಂದ್ಬಿಟ್ಟ ದೊಡ್ಡದಾಗ ನಮ್ಮಪ್ಪ ಅಂತ. ನಮ್ಮಪ್ಪ ಸತ್ತೋಗಿದ್ದಾರೆ. ಇವನ್ ನೋಡಿದ್ರೆ ನಮ್ಮಪ್ಪನ್ ಗೊತ್ತಿದೆ ಅಂತ ಹೇಳ್ತಿದ್ದಾರೆ. ಸರಿ ನೋಡೋಣ ಹೀಗೆ ಏನಾಗುತ್ತೆ ಅಂತ. ರಾಕೇಶ್ಗೆ ಕೂಡ ಹೀಗೆ ಮಾಡಿದ್ರೋ ಏನೋ. ಸುಜಾತ ಹಾಗೆ ಯೋಚಿಸುತ್ತಾ ಮುಂದೆ ಸಾಗುತ್ತಾಳೆ. ಬಂದ್ಯಾ ಅಮ್ಮ? ನಿಮ್ಮಪ್ಪ ಬಂದಿಲ್ವಾ? ನಿಮ್ಮಪ್ಪ ಹತ್ರ ನಾನು ಸಾಲ ಇಸ್ಕೊಂಡಿದ್ದೆ. ಆ ಸಾಲನ ವಾಪಸ್ ಕೊಡೋದಕ್ಕಂತ ಬಂದೆ ಅಮ್ಮ. ಹೋ ವಾವ್, ಹೌದಾ ಅಂಕಲ್, ನೀವು ಸಹ ಸಾಲ ಇಸ್ಕೊಂಡಿದ್ರಾ? ಸರಿ, ಆ ಸಾಲನ ನನ್ನ ಕೈಲಿ ಕೊಟ್ಬಿಡಿ. ನಾನು ನಮ್ಮಪ್ಪನಿಗೆ ಆ ಕಾಸನ್ನ ಕೊಟ್ಬಿಡ್ತೀನಿ. ನಾನು ಸಾಲ ಇಸ್ಕೊಳ್ಳೋವಾಗ ನಿಮ್ಮಪ್ಪ ಹತ್ರ ಒಂದು ಕಾಲನ್ನ ಅಡ ಇಕ್ಕಿದ್ದೆ. ಆ ಕಾಲನ್ನ ವಾಪಸ್ ಕೊಡಮ್ಮ, ಆವಾಗಲೇ ನಾನು ಕಾಸು ಕೊಡ್ತೀನಿ. ಅಯ್ಯೋ ಅಂಕಲ್, ನನ್ನ ಹತ್ರ ಇದೇ ಥರ ಅಡ ಇಕ್ಕಿರೋ ಅಂತ ಬೇಜಾನ್ ಕಾಲ್ಗಳಿದಾವೆ. ಸೊ ನಿಮ್ಮ ಕಾಲು ಯಾವುದು ಅಂತ ಗೊತ್ತಾಗಲ್ಲ. ನಿಮ್ಮ ಇನ್ನೊಂದು ಕಾಲನ್ನ ಸಹ ಕಟ್ ಮಾಡಿಬಿಟ್ಟು ನನ್ನ ಕೈಲಿ ಕೊಡಿ. ಇದೇನು ಹೇಳ್ತಿದ್ಯಮ್ಮ? ನನಗಿರೋದೇ ಒಂದೇ ಕಾಲು. ಈ ಕಾಲನ್ನು ಕೂಡ ನನ್ನ ಕೈಲಿ ಕೊಟ್ಬಿಟ್ರೆ ನಾನು ಹೆಂಗಮ್ಮ ನಡೆಯೋದು? ಹಾಗೆಂದು ಹೇಳಿ ಆ ಕಾಲು ಇರದವನು ಅಲ್ಲಿಂದ ಕಡ್ಡಿ ಇಟ್ಟುಕೊಂಡು ಓಡಿ ಹೋಗ್ತಾನೆ. ಇದೊಂದು ದರೋಡೆಕೋರರ ಊರಿನ ತರ ಇದೆ. ನೋಡೋಣ ಮುಂದೆ ಏನಾಗುತ್ತೆ ಎಂದು ಸುಜಾತ ಮುಂದೆ ಸಾಗುತ್ತಾಳೆ. ಏನಮ್ಮ, ಚೆನ್ನಾಗಿದ್ಯಾ? ನಿಮ್ಮಪ್ಪ ಬಂದಿಲ್ವಾ? ನಿಮ್ಮಪ್ಪ ಯಾವಾಗ್ಲೂ ಇಲ್ಲಿಗೆ ಬಂದಾಗೆಲ್ಲ ನಮ್ಮನ್ನ ಮಾತಾಡಿಸ್ತಿದ್ರಮ್ಮ. ಹೌದಮ್ಮ ಪುಟ್ಟಿ, ನಿಮ್ಮಪ್ಪ ಬಂದಾಗೆಲ್ಲ ನಮ್ಮ ಮನೇಲಿ ಊಟ ತಿಂತಾ ಇದ್ರು. ಈ ಸರಿ ನಿಮ್ಮಪ್ಪ ಬಂದಿಲ್ಲ, ಬಾ ನೀನೆ. ನಾನು ಅನ್ಕೊಂಡಿದ್ದು ಕರೆಕ್ಟು, ಇದು ದರೋಡೆಕೋರದ ಊರು. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಹಾ ಅಂಕಲ್, ನಡೀರಿ. ನಮ್ಮಪ್ಪ ನಿಮ್ಮ ಬಗ್ಗೆ ಚೆನ್ನಾಗಿ ಹೇಳಿದ್ರು. ಸರಿ ನಡೀರಿ, ಹೊಟ್ಟೆ ತುಂಬಾ ಹಸಿವಾಗ್ತಾ ಇದೆ. ರುಚಿಯಾದ ಅಡಿಗೆಯನ್ನು ಕೊಟ್ಟು ಆ ಚಿನ್ನದ ಬಟ್ಟಿಲಲ್ಲಿ ನೀರನ್ನು ಕೊಟ್ಟು ಹೇಳುತ್ತಾರೆ, ತಿನ್ನಮ್ಮ, ಹೊಟ್ಟೆ ತುಂಬ ಊಟ ತಿನ್ನು. ಇನ್ನ ಏನ್ ಬೇಕಾದ್ರೂ ಕೇಳಮ್ಮ. ಹೌದು ಮಗಳೇ, ಸಂಕೋಚನಕ್ಕೆ ಪಡಬೇಡ. ನೀನು ನನ್ನ ಮಗಳ ತರ ಹೊಟ್ಟೆ ತುಂಬ ಊಟ ಮಾಡು. ಇನ್ನ ಏನಾದ್ರೂ ಬೇಕಂದ್ರೆ ಕೇಳು, ನಾವು ಸ್ವಲ್ಪ ಆಚೆ ಹೋಗ್ಬಿಟ್ಟು ಬರ್ತೀವಿ. ನನ್ನ ಮನಸ್ಸಿಗೆ ಏನೋ ಬೇರೆ ಥರನೇ ಯೋಚನೆ ಆಗ್ತಾ ಇದೆ. ಏನು ಮಾಡೋದು? ಇವರೆಲ್ಲ ದರೋಡೆಕೋರಲ್ವಾ? ಸರಿ, ನಾನು ಇವ್ರಿಗೆಲ್ಲ ಪಾಠ ಕಲಿಸ್ತೀನಿ. ಹಾಗೆಂದು ಸುಜಾತ ಯೋಚಿಸಿ ಊಟವನ್ನು ತಿನ್ನುತ್ತಾಳೆ. ಊಟವನ್ನು ತಿಂದ ನಂತರ ಆ ಚಿನ್ನದ ಬಟ್ಟಿಲನ್ನು ಅಡಿಗೆ ಮನೆಯಲ್ಲಿ ಹೋಗಿ ಬಚ್ಚಿಡುತ್ತಾಳೆ. ಬಟ್ಟಿಲವನ್ನು ಬಚ್ಚಿಟ್ಟು ಏನೂ ತಿಳಿಯದ ಹಾಗೆ ಸುಜಾತ ರೂಮಿನೊಳಗೆ ಬರುತ್ತಾಳೆ. ಇಬ್ಬರೂ ಗಂಡ ಹೆಂಡತಿ ಸುಜಾತ ಮತ್ತೆ ಆ ಚಿನ್ನದ ಬಟ್ಟಿಲು ಕಾಣುತ್ತಿಲ್ಲ ಎಂದು ನೋಡುತ್ತಾ ಅಲ್ಲಿಯೇ ನಿಂತಿರುತ್ತಾಳೆ. ಅಷ್ಟರಲ್ಲೇ ಸುಜಾತ ಅಲ್ಲಿಗೆ ಬಂದು ಹೇಳುತ್ತಾಳೆ, ವಾವ್ ಆಂಟಿ ಅಂಕಲ್,
ಊಟ ಅಂತೂ ತುಂಬ ಸಖತ್ತಾಗಿತ್ತು. ನನಗಂತೂ ಹೊಟ್ಟೆ ತುಂಬಿತು. ತುಂಬ ಥ್ಯಾಂಕ್ಸ್. ಸರಿ, ನಾನಿನ್ನ ಹೊರಡ್ತೀನಿ. ಹೋಗುವಂತೆ. ಹೋಗೋಕ್ ಮುಂಚೆ ನಿನ್ ಬ್ಯಾಗನ್ ಸ್ವಲ್ಪ ತೋರ್ಸು ನಮ್ಗೆ. ನಾವು ನಿಮಗೆ ನೀರ್ ಹಾಕೊಂಡ್ ಕೊಟ್ಟಿದ್ದು ಚಿನ್ನದ ಬಟ್ಲ ಕಾಣಿಸ್ತಿಲ್ಲ. ಕಳ್ತನ ಮಾಡ್ತಾ ಇದೀಯ ನೀನು? ಹೇಳು. ಹೌದು, ಚಿನ್ನದ ಬಟ್ಲ ಕಾಣಿಸ್ತಾ ಇಲ್ಲ. ಇವಾಗ ಚಿನ್ನದ ಬಟ್ಲ ಕೊಡು, ಇಲ್ಲಾಂದ್ರೆ ಕಾಸು ಕೊಡು. ಇಲ್ಲಾಂದ್ರೆ ನಾನು ಇವಾಗ್ಲೇ ಪೊಲೀಸ್ಗೆ ಕಂಪ್ಲೇಂಟ್ ಮಾಡ್ತೀನಿ. ವಾವ್ ಆಂಟಿ ಅಂಕಲ್, ಸೂಪರ್ ನೀವು. ಸರಿ ಸರಿ, ನೀವ್ ಯಾಕೆ ರಿಸ್ಕ್ ತಗೊಂತೀರಾ? ಆ ಚಿನ್ನದ ಬಟ್ಲ ಕಾಣಿಸ್ತಾ ಇಲ್ವಲ್ಲ, ನಾನೇ ನನ್ನ ಫೋನಿಂದ ಪೊಲೀಸ್ಗೆ ಕಾಲ್ ಮಾಡ್ತೀನಿ. ಹಲೋ ಪೊಲೀಸ್ ಸ್ಟೇಷನ್, ಹಾಗೆಂದು ಹೇಳಿ ಸುಜಾತ ಪೊಲೀಸರಿಗೆ ಕಾಲ್ ಮಾಡಿ ಪೊಲೀಸರನ್ನ ಮನೆಗೆ ಕರೆಸುತ್ತಾರೆ. ಸುಜಾತಾಳ ಕರೆಯನ್ನು ಕೇಳಿ ಪೊಲೀಸರು ಮನೆಗೆ ಬಂದು ಮನೆಯನ್ನು ಹುಡುಕಿ ಆ ಚಿನ್ನದ ಬಟ್ಟಿಲ ಅವರ ಅಡಿಗೆ ಮನೆಯಲ್ಲೇ ಸಿಕ್ಕಿತ್ತು ಎಂದು ತೆಗೆದುಕೊಂಡು ಬಂದು ಹೇಳುತ್ತಾನೆ. ನಿಮ್ಮನೇಲೆ ಇಟ್ಕೊಂಡು ಬೇರೆಯವ್ರ ಹತ್ರ ಕಾಸು ಕೇಳ್ತೀರಾ? ಅದು ಅಲ್ಲದೆ ಇದು ಚಿನ್ನದ ಬಟ್ಲಲ್ಲ, ಇದು ಇತ್ತಾಳೆದು. ನಡೀರಿ ಪೊಲೀಸ್ ಸ್ಟೇಷನ್ ನಡೀರಿ. ಇಬ್ಬರು ಗಂಡ ಹೆಂಡತಿಯರನ್ನು ಅರೆಸ್ಟ್ ಮಾಡುತ್ತಾರೆ. ಭಲೇ ಬುದ್ಧಿವಂತೆ ಕಣಮ್ಮ ನೀನು. ಮುಂದೆ ಏನಾದ್ರೂ ಕಷ್ಟ ಆಯ್ತಂದ್ರೆ ನನಗೆ ಮತ್ತೆ ಫೋನ್ ಮಾಡಮ್ಮ, ನಾನು ಬರ್ತೀನಿ. ಸುಜಾತ ಅಲ್ಲಿಂದ ಬ್ಯಾಗನ್ನು ತೆಗೆದುಕೊಂಡು ಹಾಗೆಯೇ ಮುಂದೆಯೇ ಸಾಗುತ್ತಿರುತ್ತಾಳೆ. ಅಷ್ಟರಲ್ಲಿ ಒಂದು ಹಾಳು ಬಿದ್ದ ಮನೆಯ ಒಳಗಿಂದ ಒಂದು ಶಬ್ದ ಕೇಳಿಸುತ್ತದೆ. ಸುಜಾತ ಅಲ್ಲಿಯೇ ನಿಂತು ಕೇಳಿಸಿಕೊಳ್ಳುತ್ತಾಳೆ. ಅಣ್ಣ, ಬಿಟ್ಬಿಡೋಣ ನನ್ನನ್ನು. ನಾನಿಲ್ಲಿ ಕೆಲಸ ಹುಡ್ಕೊಂಡು ಬಂದಿದ್ದು. ನನ್ನ ಹತ್ರ ಏನೂ ಇಲ್ಲ ಅಣ್ಣ, ಬಿಟ್ಬಿಡಿ. ನನಗೆ ದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡಿಸ್ತೀರಾ, ಆದರೆ ಊಟ ಸಹ ಕೊಡಲ್ಲ ಸರಿಯಾಗಿ. ನನಗೆ ಬಿಟ್ಬಿಡಿ ಅಣ್ಣ, ನಾನು ಹೊರಟೋಗ್ತೀನಿ. ಜಾತಾಳಿಗೆ ಇದು ಅವಳ ಗಂಡ ರಾಕೇಶ್ನದೇ ಶಬ್ದ ಎಂದು ತಿಳಿಯುತ್ತದೆ. ಅವಳು ತಕ್ಷಣವೇ ಪೊಲೀಸರಿಗೆ ಕರೆ ಮಾಡಿ ಪೊಲೀಸರನ್ನು ಅಲ್ಲಿಗೆ ಬರಲು ಹೇಳುತ್ತಾಳೆ. ಹಲೋ ಪೊಲೀಸ್, ಬೇಗ ಬನ್ನಿ. ಇಲ್ಲಿ ನನ್ನ ಗಂಡ ಮತ್ತೆ ಬೇರೆ ಯಾರೋ ಇದ್ದಾರೆ, ಬೇಗ ಬನ್ನಿ. ಪೊಲೀಸರು ರಾಕೇಶ್ನನ್ನು ಆ ಬಂಧದಿಂದ ಮುಕ್ತಿಗೊಳಿಸಿ ಅಲ್ಲಿರುವ ದರೋಡೆಕೋರನನ್ನು ಕರೆದುಕೊಂಡು ಹೊರಟು ಹೋಗುತ್ತಾರೆ. ರಾಕೇಶ್ ಸುಜಾತಾಳಿಗೆ ಹೇಳುತ್ತಾನೆ. ಸುಜಾತ, ತುಂಬ ಥ್ಯಾಂಕ್ಸ್ ಅಮ್ಮ. ನೀನಿಲ್ಲ ಅಂದಿದ್ರೆ ನನ್ನ ಗತಿ ಏನಾಗ್ತಿತ್ತು ಅಂತ ನನಗೆ ಗೊತ್ತಿರಲಿಲ್ಲ. ನೀನು ಸರಿಯಾದ ಸಮಯದಲ್ಲಿ ಬಂದು ನನ್ನನ್ನು ಕಾಪಾಡಿದೆ ಅಮ್ಮ. ಸರಿ, ಇವಾಗ ಹೇಳಿ. ಇವಾಗೂ ಕೂಡ ನೀವು ನನಗೆ ಡೈಲಿ 50 ಚಪ್ಪಲಿ ಏಟು ಹೊಡಿತೀರಾ ಅಂತ. ಆವಾಗ ನಾನು ನಿಮ್ಮನ್ನು ಮನೆಗೆ ಕರ್ಕೊಂಡು ಹೋಗ್ತೀನಿ, ಏನಂತೀರಾ? ಅಯ್ಯೋ ಸಾರಿ ನಮ್ಮ, ನಿನ್ನ ಮೇಲೆ ಕೈ ಎತ್ತಾ ಇಲ್ಲ. ಇನ್ಮೇಲೆ ನನ್ನ ದುರಹಂಕಾರ, ನನಗೆ ಹಿಂದೆ ಮುಂದೆ ಏನು ಯೋಚನೆ ಮಾಡಿಲ್ಲ. ಆದರೆ ನೀನು ತುಂಬ ಬುದ್ಧಿವಂತೆ, ನಾನು ನಿನ್ನ ಮೇಲೆ ಕೈ ಎತ್ತಲ್ಲಮ್ಮ. ಹಾಗೆಂದು ಹೇಳಿ ಸುಜಾತ ಮತ್ತೆ ಅವಳ ಗಂಡ ಇಬ್ಬರು ಊರಿನ ಕಡೆಗೆ ಸಾಗುತ್ತಾರೆ. ಮನುಷ್ಯನ ಅತಿಯಾದ ಕೋಪ ಅವನ ಆಲೋಚನೆ ಶಕ್ತಿಯನ್ನು ಕಡಿಮೆ ಮಾಡಿಬಿಡುತ್ತದೆ. ಹಾಯ್ ಫ್ರೆಂಡ್ಸ್, ನನ್ನ ಕತೆ ನಿಮಗೆ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಹೆಸರು ನೆಕ್ಸ್ಟ್ ಕಥೆಯಲ್ಲಿ ಬಳಸಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.